ಯೂಟ್ಯೂಬ್ಗಳ ಹಾವಳಿಯಿಂದಾಗಿ ಪತ್ರಿಕೆ ಓದುಗರ ಸಂಖ್ಯೆ ಕ್ಷೀಣವಾಗುತ್ತಿರುವುದು ಬೇಸರದ ಸಂಗತಿ ಎಂದು ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯ ಹಾಗೂ ಜನಮಿತ್ರ ಪತ್ರಿಕೆಯ ಪ್ರಧಾನ ಸಂಪಾದಕ ಎಚ್.ಬಿ. ಮದನಗೌಡ ಬೇಸರ ವ್ಯಕ್ತಪಡಿಸಿದರು. ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಪತ್ರಕರ್ತರ ಸಂಘದ ಮಾಧ್ಯಮ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಉದ್ಘಾಟಿಸುವ ಮೂಲಕ ಮಾತನಾಡಿದ ಅವರು, ಇಂದು ಸತ್ಯಾಸತ್ಯತೆಗಳನ್ನು ಪರಾಮರ್ಶಿಸದೆ ಬೇಕಾಬಿಟ್ಟಿ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಇಂದು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಆಗುತ್ತಿದೆ. ಇತ್ತೀಚಿನ ಮಾಧ್ಯಮ ಕ್ಷೇತ್ರವು ಉದ್ಯಮವಾಗಿ ಬೆಳೆಯುತ್ತಿದ್ದು, ನೂರಾರು ವಿದ್ಯಾರ್ಥಿಗಳು ಪತ್ರಿಕಾ ರಂಗವನ್ನು ಆರಿಸಿಕೊಂಡು ಆಂಗ್ಲ ಹಾಗೂ ದೃಶ್ಯ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯುತ್ತಿದ್ದಾರೆ. ಡಿವಿಜಿಯವರು ಕಟ್ಟಿದಂತಹ ಕನಸನ್ನ ನನಸು ಮಾಡಲು ತಾವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೇ ಹೊರತು ತಾವು ಹತ್ತಿದ ಮೆಟ್ಟಿಲನ್ನ ಮುಳುಗಿಸುವ ಕೆಲಸ ಮಾಡಬಾರದು ಎಂದು ಕಿವಿ ಮಾತು ಹೇಳಿದರು. ಇನ್ನು ಪತ್ರಕರ್ತರನ್ನ ಸನ್ಮಾನಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಯಾವುದೇ ವ್ಯಕ್ತಿ ರಾಜಕೀಯದಲ್ಲಾಗಲಿ ಎತ್ತರಕ್ಕೆ ಬೆಳೆಯಬೇಕಾದರೆ ಮಾಧ್ಯಮದ ಸಹಕಾರ ಅತಿ ಮುಖ್ಯ. ಇಂದು ನನ್ನ ಎಲ್ಲಾ ಸಾಧನೆಗೆ ಮಾಧ್ಯಮದ ಸಲಹೆ ಸಹಕಾರ ಇದೆ. ಈ ಹಿಂದೆ ಪತ್ರಕರ್ತರ ದಿನಾಚರಣೆಯ ಅಂಗವಾಗಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ನಿವೇಶನವನ್ನ ನೀಡುವ ಭರವಸೆ ನೀಡಿದ್ದೆ. ಅದರಂತೆ ಆ ಕಾಯಕಲ್ಪಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಎಂದರು. ಇನ್ನು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ರವಿ ನಾಕಲಗೂಡು ಮಾತನಾಡಿ, ಪತ್ರಕರ್ತರ ಸಂಘದ ಸದಸ್ಯರು ಒಂದು ಕುಟುಂಬವಿದ್ದಂತೆ ಯಾವುದೇ ಅಹಂ ಇಟ್ಟುಕೊಳ್ಳದೆ ಶಿಸ್ತಿನಿಂದ ಸಂಘದ ಹಿತವನ್ನ ಕಾಯಬೇಕು. ನಾವುಗಳು ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಆಸ್ಪದ ಕೊಡದೆ ಸಂಘದ ಬೆಳವಣಿಗೆಗೆ ಹಿರಿಯ ಮಾರ್ಗದರ್ಶನ ಪಡೆಯಬೇಕು ಎಂದರು. ಜಿಲ್ಲಾಧ್ಯಕ್ಷ ವೇಣುಕುಮಾರ್ ಮಾತನಾಡಿ, ಎಲ್ಲಾ ಮಾಧ್ಯಮದವರಿಗೆ ನನ್ನದೊಂದು ಮನವಿ ಏನೆಂದರೆ ನೈಜ ಸುದ್ದಿಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡಬೇಕು. ಅಲ್ಲದೆ ಕಟ್ ಅಂಡ್ ಪೇಸ್ಟ್ ಸುದ್ದಿಗಳಿಗೆ ಮಾರು ಹೋಗದೆ ಸ್ವಂತ ಬರವಣಿಗೆ ಮೂಲಕ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯುವ ಕೆಲಸ ಆಗಬೇಕು. ಹಿರಿಯರ ಶ್ರಮದಿಂದಾಗಿ ಇಂದು ರಾಜ್ಯ ಹಾಗೂ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಪತ್ರಕರ್ತರು ಹೆಚ್ಚು ಹೆಚ್ಚು ಬೆಳೆಯುತ್ತಿದ್ದು, ಅದರಂತೆ ನಿಮ್ಮ ನೈಜ ಸುದ್ದಿಗಳಿಗೂ ಪ್ರಾಮುಖ್ಯತೆ ಇರಲಿ ಎಂದರು. ಇದೇ ವೇಳೆ ವಿವಿಧ ಕ್ರೀಡಾಕೂಟ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಇತರೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಅಭಿನಂದಿಸಲಾಯಿತು. ಆರಂಭದಲ್ಲಿ ಪೂರಕವಾಗಿದ್ದು ಈಗ ಮಾರಕವಾಗಿ ಪರಿಣಮಿಸುತ್ತಿದೆ. ಮೊದಲು ಒಂದು ಸುದ್ದಿಯನ್ನ ಒಂದು ಪತ್ರಿಕೆಯಲ್ಲಿ ಬರೆಯಬೇಕಾದ್ರೆ ಅದರ ಪೂರ್ವಾಪರತೆಗಳನ್ನು ಅರಿತುಕೊಂಡು ಆ ವಿಷಯದ ಬಗ್ಗೆ ಜ್ಞಾನಕ್ಕೆ ನಿಂತುಕೊಂಡು ಆ ಸುದ್ದಿಯ ಸತ್ಯಾಸತ್ಯತೆಗಳನ್ನು ಅರಿತುಕೊಂಡು ಇದು ಈ ಸುದ್ದಿಯಲ್ಲಿ ಸತ್ಯ ಇದೆಯಾ ತಿಳಿದುಕೊಂಡು ಸುದ್ದಿ ಮಾಡ್ತಾರೆ. ಇವತ್ತು ಆ ಕಾಲ ಇಲ್ಲ. ನಿಮಗೆ ಹೇಳಿದಾಗೆ ಯಾರ ಕೈಗೆ ಮೊಬೈಲ್ ಇರ್ತದೋ, ಯಾರಿಗಾದ್ರೂ ಆ ಸುದ್ದಿ ಇರ್ತೇವೆ ಅನ್ಕೊಂತಾನೋ ಅವನೇ ಆ ಸುದ್ದಿಯನ್ನು ಕೊಟ್ಬಿಡ್ತಾನೆ ದೇಶಕ್ಕೆ. ಅದರಲ್ಲಿ ಯಾವುದೇ ಪ್ರಿಂಟ್ ಇರಲಿಲ್ಲ. ಅಂದರೆ ಸತ್ಯಾಸತ್ಯತೆಗಳನ್ನ ಇವತ್ತು ನಾವು ನಂಬುವ ಸ್ಥಿತಿಯಿಂದ ಮತ್ತೆ ಸತ್ಯವನ್ನು ಹುಡುಕುವ ಪ್ರಯತ್ನವನ್ನ ಪತ್ರಿಕೋದ್ಯಮ ಬಂದು ನಿಂತಿದೆ. ಮೊಬೈಲಲ್ಲಿ ನಾವು ಕೊಡುವಂತಹ ಸುದ್ದಿಗಳೇ ಇವತ್ತು ದೊಡ್ಡ ಸುದ್ದಿಗಳಾಗಿ ಪರಿಗಣಿಸ್ತಿದೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ತಿಳ್ತಕ್ಕಂಥ ಶಕ್ತಿ ಯಾವುದಾಗಿದೆ ಅಂದರೆ ಅದು ನನ್ನ ಪತ್ರಕರ್ತ ಮಿತ್ರರಿಗೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಹೊಸದಾಗಿ ಒಂದು ಪತ್ರಿಕಾ ರಂಗನೂ ಸಹ ಬಂತು. ಬಹುಶಃ ಶಾಸಕಾಂಗ ಒಂದು 4 ಓರಗಳ ಮಧ್ಯದಲ್ಲಿ ಚರ್ಚೆ ಆಗುತ್ತೆ. ಕಾರ್ಯಾಂಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಇದಾಗುತ್ತೆ. ನ್ಯಾಯಾಂಗ ಆರೋಪಿ ಮತ್ತೆ ಪ್ರತ್ಯಾರೋಪದ ಮಧ್ಯದಲ್ಲಾಗುತ್ತೆ. ಆದರೆ ಇಡೀ ಸಮಾಜಕ್ಕೆ ಸುದ್ದಿಯನ್ನು ತಿಳಿಸ್ತಕ್ಕಂಥ, ಸಮಾಜದ ಆರೋಪಗಳನ್ನು ತಿರ್ತಕ್ಕಂಥ, ಅಂಕುಗಳನ್ನ ತಿರ್ತಕ್ಕಂಥ ಯಾರಾಗಿದ್ದಾರೆ ಅಂದರೆ ಅದು 4ನೇ ಪತ್ರಿಕಾ ಒಂದು ರಂಗ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಅದಕ್ಕೆ ಆದಂಥ ವೈಶಿಷ್ಟ್ಯತೆ ಇದೆ, ಅದಕ್ಕೆ ಆದಂಥ ಗೌರವ ಇದೆ. ನಮ್ಮ ಮನಗೌಡರು ಮಾತಾಡಬೇಕಾದ್ರೆ ಹೇಳಿದರು,